ಸಚಿವರ ತವರು ಜಿಲ್ಲೆಯಲ್ಲೇನೆ ನವಜಾತ ಶಿಶುಗಳ ಆರೈಕೆಗೆ ಅವುಗಳ ಚಿಕಿತ್ಸೆಗೆ ವ್ಯವಸ್ಥೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ. ಹೀಗಾಗಿ ಸನ್ಮಾನ್ಯ ಸಚಿವರು ಅಥವಾ ಅವರ ಆಪ್ತರು ಈ ಸುದ್ದಿಯನ್ನ ಗಮನಿಸಬೇಕು. ಇನ್ ಕೇಸ್ ಸಚಿವರು ಗಮನಿಸದೆ ಹೋದ್ರೆ ಅವರ ಆಪ್ತರಾದ್ರೂ ಅವರಿಗೆ ಈ ವಿಚಾರವನ್ನ ಗಮನಕ್ಕೆ ತರಬೇಕು. ಯಾಕಂತಂದ್ರೆ ನವಜಾತ ಶಿಶುಗಳ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ವಿವರಿಸುತ್ತೆ ಈ ಸುದ್ದಿ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆ, ನವಜಾತ ಶಿಶು ಘಟಕದಲ್ಲೇ ಬೆಡ್ಗಳಿಲ್ಲದೆ ಪರದಾಡ್ತಿದ್ದಾರೆ ಪೋಷಕರು. ಒಂದೇ ಬೆಡ್ ಮೇಲೆ ಬೇರೆ ಬೇರೆ ಕಾಯಿಲೆ ಇರುವ ಮಕ್ಕಳನ್ನ ಮಲಗಿಸಲಾಗ್ತಾ ಇದೆ. ಮಕ್ಕಳ ಜೀವದ ಜೊತೆಯಲ್ಲಿ ಜಿಮ್ಸ್ ವೈದ್ಯರು ಚೆಲ್ಲಾಟವನ್ನ ಆಡ್ತಿದ್ದಾರೆ ಅಂತ ಹೇಳಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದೇ ಬೆಡ್ ಮೇಲೆ ಇಬ್ಬರು ಮಕ್ಕಳನ್ನ ಮಲಗಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಬೇರೆ ಬೇರೆ ವಿಚಾರಕ್ಕೆ ದೊಡ್ಡ ಸುದ್ದಿಯಾಗಿದ್ರು, ಕಾಂಟ್ರವರ್ಸಿಗಳಿಗೆ ಗುರಿಯಾಗಿದ್ರು. ಸಚಿವರ ತವರು ಜಿಲ್ಲೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಒಂದೇ ಬೆಡ್ ಮೇಲೆ 2-3 ಮಕ್ಕಳನ್ನ ಮಲಗಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರೋದು. ಬೇರೆ ಬೇರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇರುವ ಮಕ್ಕಳನ್ನ ಒಂದೇ ಹಾಸಿಗೆಯ ಮೇಲೆ ಮಲಗಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ನವಜಾತ ಶಿಶುಗಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ. ಒಂದೇ ಬೆಡ್ ಮೇಲೆ ಬೇರೆ ಬೇರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇರೋ ಮಕ್ಕಳನ್ನ ಮಲಗಿಸಿ ಚಿಕಿತ್ಸೆ ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇದೆ? ನೀವು ವರದಿಗೆ ಅಂತ ತಿಳಿದ ಸಂದರ್ಭದಲ್ಲಿ ಗಮನಿಸಿದ ಸಂಗತಿಗಳೇನು ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಇದು. ಯಾಕಂತಂದರೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಏನು ಶರಣಪ್ರಕಾಶ್ ಪಾಟೀಲ್ ತವರು ಜಿಲ್ಲೆಯಲ್ಲೇ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಏನು ಮಕ್ಕಳ ಜಿಮ್ಸ್ ಆಸ್ಪತ್ರೆ ಏನಿದೆ, ನವಜಾತ ಶಿಶು ಘಟಕ, ಇಲ್ಲಿ ಮಕ್ಕಳಿಗೆ ಕಳೆದ ಸುಮಾರು ದಿನಗಳಿಂದ ಸಾಕಷ್ಟು ಮಕ್ಕಳು ವಿವಿಧ ರೋಗಗಳಿಂದ ಬಳಲ್ತಾ ಇದ್ದರು. ಅಂಥ ಮಕ್ಕಳಿಗೆ ಚಿಕಿತ್ಸೆಗಾಗಿ ಅಂತೇಳಿ ಏನು ಜಿಮ್ಸ್ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದರು. ಅಂಥ ಮಕ್ಕಳಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಒಂದು ಪ್ರತ್ಯೇಕ ಬೆಡ್ನ ವ್ಯವಸ್ಥೆ ಕೂಡ ಮಾಡೋದಕ್ಕೆ ಈ ಜಿಮ್ಸ್ ಆಡಳಿತ ಮಂಡಳಿಯಿಂದ ಆಗಿಲ್ಲ. ಒಂದೇ ಬೆಡ್ನಲ್ಲಿ 2 ಮಕ್ಕಳನ್ನು ಇಟ್ಟು ಚಿಕಿತ್ಸೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ನಾನಾ ರೋಗಗಳಿಂದ ಬಳಲ್ತಾ ಇರುವಂಥ ಮಕ್ಕಳು ಅಂದರೆ ಪ್ರತ್ಯೇಕವಾಗಿ ಬೆಡ್ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗಿತ್ತು. ಆದರೆ ಜಿಮ್ಸ್ ಆಡಳಿತ ಮಂಡಳಿ ಯಾವ ರೀತಿಯಾಗಿ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತಂದರೆ, ಇಲ್ಲಿ ಸಾಕಷ್ಟು ಪೋಷಕರು ಅಂದರೆ ಹಳ್ಳಿಗಾಡಿಂದ ಜನರು ಕೂಡ ಬರ್ತಾರೆ. ಸೊ ಅವರು ಬಂದಂಥವರು ತಮ್ಮ ಮಕ್ಕಳಿಗೆ ಚಿಕಿತ್ಸೆಗೆ ಅಂತೇಳಿ ಇಲ್ಲಿ ದಾಖಲಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಸೂಕ್ತ ರೀತಿಯಾದಂಥ ಚಿಕಿತ್ಸೆಯನ್ನು ಸಿಗ್ತಾ ಇಲ್ಲ ಅನ್ನೋಂಥದ್ದು. ನನ್ನ ಜೊತೆ ಒಂದಷ್ಟು ಪೋಷಕರು ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನಾಗಿದೆ ಅಂತೇಳಿ. ಸರ್, ಏನು ಸಮಸ್ಯೆ? ನಮ್ಮ ಪೇಷಂಟ್ 3 ದಿವಸ ಆಯ್ತು ಸರ್. ನಾವು ರುದ್ರವಾಡಿ ಸರ್ ಹೇಳಿದರು, ನಮ್ಮ ಹೆಲ್ಪ್ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಮೊದಲ ಥರ ಇಲ್ಲ ಸರ್. ಅವರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. 4 ದಿವಸದಿಂದ ಅದೇ ಎಫೆಕ್ಟ್ ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ಅವರಿಗೆ ರೆಸ್ಪಾನ್ಸ್ ನಮಗೆ ಕೊಡ್ತಾ ಇಲ್ಲ. ನಾಳೆ ಬನ್ನಿ 1%, 2% ಅಂತಾರೆ, ಅದಕ್ಕೆ ರಿಕವರ್ ಆಗ್ತಾ ಇಲ್ಲ ಸರ್. ಈಗ ಬೆಡ್ಗಳು ಕೂಡ ಸಿಗ್ತಾ ಇಲ್ಲ ಒಳಗಡೆ, ಅದ್ರ ಬಗ್ಗೆ ಏನಾಯ್ತು ಸರ್? ಬೆಡ್ಗಳು ಸಿಗುತ್ತೆ ಸರ್, ಬೆಡ್ಗಳ ಬಗ್ಗೆ ಏನಿಲ್ಲ. ಬಟ್ ಟ್ರೀಟ್ಮೆಂಟ್ ಇಲ್ಲಿ ಡಾಕ್ಟರ್ಸ್ ಸರಿ ಇಲ್ಲ ಸರ್, ಮೇನ್ ಫಸ್ಟ್ ಆಫ್ ಆಲ್. ಸೊ ಇದು ಸ್ಮಿತಾ, ಇಲ್ಲಿರುವಂಥ ಕೆಲವೊಂದಷ್ಟು ಪೇಷಂಟ್ಗಳು ಹೇಳ್ತಾ ಇರುವಂಥದ್ದು ಅಂದರೆ ಜಿಮ್ಸ್ ಆಸ್ಪತ್ರೆ ಏನಿದೆ ಇದು ನವಜಾತ ಶಿಶು ಘಟಕ NICU ಬ್ಲಾಕ್ ಇರುವಂಥದ್ದು. ಇಲ್ಲಿ ಸಾಕಷ್ಟು ಮಕ್ಕಳು ಇರುವಂಥದ್ದು. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದಲ್ಲೂ ಕೂಡ ಏನು ದೃಶ್ಯದಲ್ಲೂ ಕೂಡ ಸೆರೆಯಾಗಿರುವಂಥದ್ದು. ಒಂದೊಂದೇ ರೈಟ್ ಮತ್ತಷ್ಟು ಅಪ್ಡೇಟ್ಸ್ ಇದೆ, ಸಂಪರ್ಕದಲ್ಲಿ ಓಂ ಪ್ರಕಾಶ್. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಜಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಶಿಶುಗಳಿಗೆ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ವರದಿ ಬೆನ್ನಲ್ಲೇ ಅಧಿಕಾರಿಗಳು ಜಿಮ್ಸ್ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಸುದ್ದಿ ನೋಡ್ತಾ ಇದ್ದಂತೆ ಜಿಮ್ಸ್ನ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದಾರೆ. ಶಿಶುಗಳಿಗೆ ಪ್ರತ್ಯೇಕ ಹಾಸಿಗೆಯ ವ್ಯವಸ್ಥೆಯನ್ನ ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ವರದಿಯ ಮತ್ತೊಂದು ಇಂಪ್ಯಾಕ್ಟ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಇದ್ರು. ಓಂ ಪ್ರಕಾಶ್, ನೋಡಿ, ಎಲ್ಲಿವರೆಗೂ ಮಾಧ್ಯಮಗಳು ಅದರಲ್ಲೂ ರಿಪಬ್ಲಿಕ್ ಕನ್ನಡ ಹೋಗಿ ಅಲ್ಲಿ ವರದಿ ಪ್ರಸಾರ ಮಾಡಲಿಲ್ವೋ ಅಲ್ಲಿವರೆಗೂ ಗೊತ್ತೇ ಆಗ್ತಿರ್ಲಿಲ್ವಾ ಅಧಿಕಾರಿಗಳಿಗೆ? ಈಗ ದೌಡಾಯಿಸಿದ್ದಾರೆ ಅಧಿಕಾರಿಗಳು. ಪ್ರತ್ಯೇಕ ಬೆಡ್ ವ್ಯವಸ್ಥೆ ಬೇರೆ. ಇಂಪ್ಯಾಕ್ಟ್ ಆಯ್ತು, ಖುಷಿ. ಆದ್ರೆ ಅವ್ಯವಸ್ಥೆ ಯಾಕಾಯ್ತು ಅನ್ನೋದೇ ಪ್ರಶ್ನೆ.
ಎಸ್ ಖಂಡಿತ ಮಮತಾ. ರಿಪಬ್ಲಿಕ್ ಕನ್ನಡ ತಂಡ ಜಿಮ್ಸ್ ಆಸ್ಪತ್ರೆಗೆ ಎಂಟ್ರಿ ಕೊಡೋವರೆಗೂ ಕೂಡ ಯಾವೊಬ್ಬ ಸಿಬ್ಬಂದಿಗಳಾಗಲಿ ಅಥವಾ ಇಲ್ಲಿನ ಮೆಡಿಕಲ್ ಸೂಪರಿಂಟ್ ಆಗಲಿ ಯಾರೂ ಕೂಡ ಈ ಒಂದು ಬೆಡ್ ವ್ಯವಸ್ಥೆ ಬಗ್ಗೆ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡ ತಂಡ ಏನು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೂ ತರುವಂಥ ಕೆಲಸ ಮಾಡ್ತು, ಅದರ ಜೊತೆಗೆ ಏನು ಜಿಮ್ಸ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂಥ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ಏನು ಈ ಒಂದು ವಿಚಾರ ತಂದಿತ್ತು. ಸೊ ಆಗ ರಿಪಬ್ಲಿಕ್ ಕನ್ನಡ ತಂಡ ಏನು ಜಿಮ್ಸ್ ಆಸ್ಪತ್ರೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆಯೇ ಇಲ್ಲಿರುವಂಥ ಏನು ವೈದ್ಯಕೀಯ ಸಿಬ್ಬಂದಿಗಳು ಎಚ್ಚೆತ್ಕೊಂಡು ತಕ್ಷಣ ಏನು ಒಂದೇ ಬೆಡ್ನಲ್ಲಿ ಎರಡೆರಡು ಮಕ್ಕಳನ್ನು ಹಾಕಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಅವರಿಗೆ ಇದೀಗ ಪ್ರತ್ಯೇಕ ಬೆಡ್ನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ಬರ್ತಾ ಇದ್ದಾಗಲೇ ತಕ್ಷಣ ಏನು ಇಲ್ಲಿರುವಂಥ ಏನು ಸಿಬ್ಬಂದಿಗಳಿಗೆ ಹೇಳಿರುವಂಥದ್ದು ಪ್ರತಿಯೊಂದು ಮಕ್ಕಳಿಗೂ ಕೂಡ ಸರಿಯಾದಂಥ ಚಿಕಿತ್ಸೆಯನ್ನು ಕೊಡಬೇಕು, ಜೊತೆಗೆ ಏನು ಅವರಿಗೆ ಪ್ರತ್ಯೇಕವಾದಂಥ ಬೆಡ್ಡನ್ನು ಕೂಡ ಸೌಕರ್ಯ ಕಲ್ಪಿಸಬೇಕು ಅನ್ನುವಂಥದ್ದು ಸ್ಟ್ರಿಕ್ಟಾಗಿ ಸೂಚನೆಯನ್ನು ನೀಡಿರುವಂಥದ್ದು. ಆ ನಿಟ್ಟಿನಲ್ಲಿ ಅಂದರೆ ಯಾವಾಗ ರಿಪಬ್ಲಿಕ್ ಕನ್ನಡ ತಂಡ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಚಿವರ ಗಮನಕ್ಕೆ ತರೋವರೆಗೂ ಕೂಡ ಏನು ಇಲ್ಲಿನ ವೈದ್ಯಕೀಯ ಸಿಬ್ಬಂದಿಗಳು ಎಚ್ಚೆತ್ಕೊಂಡಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡ ತಂಡ ಇಲ್ಲಿರುವಂಥ ಅವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತರುತ್ತೆ, ಸೊ ಆಗ ಎಚ್ಚೆತ್ಕೊಂಡಿರುವಂಥದ್ದು. ಈಗ ಆಸ್ಪತ್ರೆಯ ಒಳ ಭಾಗದಲ್ಲಿರುವಂಥ ಏನು ಮಕ್ಕಳು ಏನು ಚಿಕಿತ್ಸೆ ಪಡ್ತಾ ಇದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ಈಗ ಪ್ರತ್ಯೇಕವಾದಂಥ ಬೆಡ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುವಂಥದ್ದು. ಆ ಮೂಲಕ ಇದು ರಿಪಬ್ಲಿಕ್ ಕನ್ನಡ ತಂಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಒಟ್ಟಿನಲ್ಲಿ ಏನು ಮಕ್ಕಳಿಗೆ ಬೆಡ್ ವ್ಯವಸ್ಥೆ ಏನೋ ಸಿಕ್ಕಿರುವಂಥದ್ದು, ಅದೇ ರೀತಿಯಾಗಿ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೂಡ ಸಿಗಬೇಕಾಗಿರುವಂಥದ್ದು. ಈಗಾಗಲೇ ಕೆಲವೊಂದಷ್ಟು ಪೋಷಕರು ಆರೋಪ ಮಾಡ್ತಾ ಇರುವಂಥದ್ದು, ಅಂದರೆ ಜಿಮ್ಸ್ನಲ್ಲಿರುವಂಥ ಏನು ಟ್ರೀಟ್ಮೆಂಟ್ಗೆ ದಾಖಲಾದಂಥ ಮಕ್ಕಳಿಗೆ ಸರಿಯಾದ ಚಿಕಿತ್ಸೆಯನ್ನು ಸಿಗೋದಿಲ್ಲ, ವೈದ್ಯರು ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಆ ಎಲ್ಲ ಆರೋಪಗಳಿಗೂ ಸಂಬಂಧಪಟ್ಟಂತೆ ಏನು ವೈದ್ಯರು ಸೂಕ್ತವಾದಂಥ ರೀತಿಯ ಏನು ಚಿಕಿತ್ಸೆಯನ್ನು ನೀಡಬೇಕಾಗಿರುವಂಥದ್ದು. ಸದ್ಯದ ಮಟ್ಟಿಗೆ ಬೆಡ್ ವ್ಯವಸ್ಥೆ ಏನಿತ್ತು ಅದು